प्राणनायक देवा मीनांक हरने गजानन सुकुमार मीनांक हरने गजानन सुकुमार ಸರಿಯಾಗಿ ನೋಡುವಾಗ ನನ್ನ ಕೈಯಲ್ಲಿ ಏನುಂಟು ಎನ್ನುವ ಹಾಗೆ ಒಂದು ಗೊಂಬೆ ಕಾಣ್ತಾ ಉಂಟು. ಹೌದು, ಈ ಗೊಂಬೆ ಮಾಡಿದ್ದು ಬೇರೆ ಯಾರು ಅಲ್ಲ. ನನಗೆ ಅವತ್ತಿನದು ನೆನಪಾಯಿತು. ಯಾವುದು? ಈ ಗೊಂಬೆ ನೋಡುವಾಗ ಆ ಗೊಂಬೆ ಅದು. ಆ ವಿಚಾರ ಬಿಟ್ಟು ಬಿಡುವ ಸ್ವಾಮಿ. ಆ ಗೊಂಬೆ ರೀತಿಯಲ್ಲಿ ಈಗ ಮತ್ತೊಂದು ತಯಾರು ಮಾಡಿದೆ. ಹೇಗೆ ತಯಾರು ಮಾಡಿದ್ದೇನೆ? ಮಾಡಿದ್ದು ನಾನಲ್ಲ. ಮತ್ತೆ ನಿಮಗೆ ಹೆಸರು ಹೇಳಿದ್ರೆ ಆಶ್ಚರ್ಯವಾಗಬಹುದು. ಎಂತದು? ಇವನ ಕೈಯಿಂದಲೂ ಇಂತಹ ಮೂರ್ತಿ ಮಾಡೋದಕ್ಕೆ ಸಾಧ್ಯವೇ ಎನ್ನುವ ಹಾಗೆ. ಇವನ ಅಂದ್ರೆ ಯಾರದು? ಮಗ. ನಾನು ನೀನು ಮಾಡಿದ್ದ ನೋಡಿ ಅಪ್ಪನಿಗೆ ಧೈರ್ಯವೇ ಬರುವುದಿಲ್ಲ. ನೋಡಿದ್ದ ಅಲ್ಲ, ಅದು ಅನುಮಾನದ ಉದ್ಧಾರ ಅಲ್ಲ, ಆಶ್ಚರ್ಯ. ನೀನು ಇಂಥದ್ದು ಮಾಡಿದ್ಯಲ್ಲ. ನನ್ನ ಕೈ ತಡಕ ನೋಡ್ಬೇಕು ನೀವು. ಅದ್ರಲ್ಲೂ ಕೂಡ ಭಸ್ಮದಿಂದ ತಯಾರಾದಂತಹ ಮೂರ್ತಿ. ಭಸ್ಮರಾಶಿ ಕೈಲಾಸ ತಗೊಳ್ತದೆ. ಗೊತ್ತಿದೆ ತಾನೆ? ಅದೆಲ್ಲ ಮೂರ್ತಿಯೊಂದನ್ನು ಮಾಡಿದ್ದಾರೆ. ಹೌದಾ? ಈ ಮೂರ್ತಿಯನ್ನು ಕಾಣುವಾಗ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಉಂಟು. ಮಗನಿಗೂ ಅದರಲ್ಲೂ ಮಗ ಮಾಡಿದ ಮೂರ್ತಿಯನ್ನು ಕಂಡಾಗ ಅಮ್ಮನಿಗೆ ಸಂತೋಷ ಆಗದೆ ಇದ್ದೀತ. ಮುದ್ದಿನ ಮಗ ಮಾಡಿದ್ದಲ್ವೇ? ಹೌದು. ಎಷ್ಟು ಕಾಲ ಆಯ್ತು ಆ ಭಸ್ಮ ಬಿದ್ದು. ಹೌದಪ್ಪ. ನೀವು ಒಮ್ಮೆ ಆದ್ರೂ ಅದರ ಬಗ್ಗೆ ಆಲೋಚನೆ ಮಾಡಿ. ನಾವು ಒಂದಾಗುವ ಮೊದಲು ಭಸ್ಮ. ನೀವು ಒಂದಾಗುವುದಕ್ಕೆ ಮೊದಲು ಹಾಕಿದ ಭಸ್ಮ ಅದು ಇನ್ನು ಏನು ಆಗಲಿಲ್ಲ. ಬಹುಶಃ ಅದಕ್ಕೆ ಉಳಿದದ್ದು ಇರ್ಬೇಕು. ಇಂಥದ್ದು ತಯಾರಾಗಬೇಕು ಅಂತಲೇ ಉಳಿದದ್ದು. ಮಗನಿಗೆ ಸಿಗಬೇಕು, ಅದರಿಂದ ಮೂರ್ತಿಯಿಂದ ಆಗ್ಬೇಕೆನ್ನುವ. ಮನ್ಮಥಾಡಿದ್ದು ಕಾಲ ಎಷ್ಟಾಯ್ತು? ಯಾವಾಗ? ಆ ಕಾಮದಹನದ ಕಥೆ ಯಾವಾಗ? ಇಂದು ನಿನ್ನೆ ಅದ ಅಲ್ಲ. ನನಗೆ ಮನಸ್ಸನ್ನು ಆಶಿಸುವಾಗ ಮಗನ ವಿಚಾರವಾಗಿ ಈ ಮೂರ್ತಿಗೊಂದು ಇದು ಅವಲ್ವ ಮಾಡಿದ್ದು. ಅವನ ಕೈಯಲ್ಲಿ ಕೊಡು. ಅವರು ಯಾರು ಆಟ ಆಡೋದಕ್ಕೆ ಬರುದಿಲ್ಲ ಅಂತಲ್ವಾ ಕೂಡಿಕೊಂಡದ್ದು. ಅದರೊಂದಿಗೆ ಆಟ ಆಡ್ತಾ ಇರ್ಲಿ. ಈಗ ಕೇವಲ ಮೂರ್ತಿಯೊಂದಿಗೆ ಆಟವನ್ನು ಆಡೋದಕ್ಕೆ ಆಗ್ತದೋ? ಕೇಳೋದಕ್ಕೆ ಆಗ್ತದೋ? ಅದು ಆಗುದಿಲ್ಲ. ಅದಕ್ಕೆ ಜೀವ ಇಲ್ಲ ಅಂತ. ಇದು ಮೂರ್ತಿ ಅಲ್ಲ. ಮೂರ್ತಿಗೆ ಜೀವ ಇದ್ರೆ ಮೂರ್ತಿ ಅಂತ ಹೇಳ್ತೇವೆ. ಅದೇ ಅದಕ್ಕೊಂದು ಕೆಲಸವನ್ನು ಮಾಡುವ. ಈ ಗೊಂಬೆಗೂ ಜೀವ ಕೊಟ್ರೆ ಹೇಗೆ? ಇದು ಅವನ ಕೇಳಿಕೆ ನಿನ್ನ ಕೇಳಿಕೆ ಅಲ್ಲ. ಕೇಳಿಕೆ ಯಾರಿದೆಂಬುದಾಗಿ ಇದಕ್ಕೆ ಜೀವ ಕೊಟ್ರೆ ನನಗೂ ಸಂತೋಷ, ನನ್ನ ಮಗನಿಗೆ ಬಹಳ ಸಂತೋಷ ಆದಿತ್ತು. ನಮ್ಮ ಮೇಳಕ್ಕೆ ಜನ ಹೊಸತ್ತು ಬಂದ್ರೆ ಬೇಸರ ಆಗ್ತದೆ ನಿಮಗೆ. ನೀನು ಕೇಳುವ ಪ್ರಶ್ನೆ ಅಲ್ಲ. ಮಗ ಯಾಕೆ ಕೇಳುದು? ಅಲ್ಲ, ಇದ್ದದ್ದು ಬರ್ಲಿ ಅಂತ ಹಾಗೆ. ನನಗೆ ಆ ವಿಷಯದಲ್ಲಿ ಕೇಳಿದ್ದಲ್ಲ. ನಮ್ಮ ಮೇಳಕ್ಕೆ ಎಷ್ಟು ಜನ ಬಂದರೂ ಆಕ್ಷೇಪ ಇಲ್ಲ. ಇಲ್ವೇ ಇಲ್ಲ. ಆದ್ರೆ ಇಲ್ಲಿಯ ಶಿಸ್ತನ್ನು ಉಳಿಸುವವರಾಗಬೇಕು. ಖಂಡಿತವಾಗಿ ಅಲ್ವೋ? ಅಷ್ಟೇ. ಯಾಕಂದ್ರೆ ಜಗತ್ತಿನಲ್ಲಿ ಇಲ್ಲಿಗೊಂದು ಸ್ಥಾನಮಾನ ಅದನ್ನು ಉಳಿಸಿಕೊಳ್ಬೇಕೋ ಬೇಡ? ಖಂಡಿತವಾಗಿ. ಇಲ್ಲದೆ ಇದ್ರೆ ಹೆಸರು ಯಾರಿಗೆ? ಯಜಮಾನರಿಗೆ. ಅಲ್ಲ, ಮಗನಿಗೆ ಹೆಸರೇ ಉಂಟು, ವಿಘ್ನ ನಿವಾರಕ ಎನ್ನುವ ಹಾಗೆ. ಹೌದು. ಅವನ ಕೈಯಿಂದ ಮೂರ್ತಿ ಕೈಯಿಂದ ತಯಾರಾದ ಮೂರ್ತಿ.
ಅಂತ ಈಗ ವಿಘ್ನ ಬರ್ಲಿಕ್ಕೆ ಸಾಧ್ಯ ಉಂಟೆ? ಅಲ್ಲ ಅದರಿಂದ ವಿಘ್ನ ಬರ್ತದೆ ಅಂತ ನಾ ಹೇಳಿದ್ವು ಅಲ್ಲ. ಆದ್ರೆ ಯೋಗ್ಯತೆ ನನಗೆ ಮಾತ್ರ ಇರುವುದಲ್ಲ. ಅದಕ್ಕೆ ಜೀವ ತುಂಬಾ ಯೋಗ್ಯತೆ ನಿನಗೂ ಉಂಟು. ಅದು ನಿಮ್ಮ ಕೈಯಿಂದ ಒಂದು ಜೀವ ಸಿಕ್ಕಿದ್ರೆ ಒಳ್ಳೇದೇನುವ ಹಾಗೆ ನನಗೆ ಯೋಚನೆ ಬಂದಿಟ್ಟು ನೋಡಿ. ಅವಳು ಜೀವ ಕೊಟ್ರೆ, ನನ್ನಮ್ಮ ಜೀವ ಕೊಟ್ರೆ ನೀವು ಅದನ್ನು ಜೀವ ತೆಗೆದು ಹೊಸ ಜೀವ ಕೊಡುದು. ಆದ್ರೆ ತೆಗೆದು ಹೊಸ ಜೀವ ಕೊಟ್ಟಿದ್ದೇನಲ್ಲ. ಅಂದ್ರೆ ನೀವು ಲೋಕಕ್ಕೊಂದು ಮಾದರಿಯನ್ನು ಕರುಣಿಸಿದ್ದೇನೋ ಇಲ್ಲ. ಅದಕ್ಕಿಂತಲೂ ನೋಡಿ, ನಿಮ್ಮಲ್ಲಿ ಹೇಳದೆ ಇಲ್ಲಿ ಅದು ಇದಕ್ಕೆ ಜೀವ ಕೊಡುದು, ನೀವು ಬರುದು, ಅದರ ತಲೆ ಕಡಿದು ಕೊನೆಗೆ ಆನೆಯ ತಲೆ ಸಿಕ್ಕದೆ ಯಾವ್ದ್ಯಾವ್ದ್ರ ತಲೆ ಇಡುದು ವಿಷಯ. ಹೌದು. ಯಾಕೆ ನನಗೆ ಗೊತ್ತಿಲ್ಲದೆ ಆದ ವ್ಯವಹಾರಕ್ಕೆ ಅದಕ್ಕೆ ಹಾಗಾಗುದಿಲ್ಲ. ಎಲ್ಲ ಗೊತ್ತಾಗಬೇಕು. ಅದಕ್ಕಾಗಿ ಈ ವಿಚಾರ ಗೊತ್ತಾಗಂತಹ ಉದ್ದೇಶಕ್ಕಾಗಿ ನಿಮ್ಮ ಬಳಿ ಕರೆದಿದ್ದೇನೆ. ಸಂತೋಷ. ಜೀವ ದಾನ ಮಾಡಬೇಕು ನೀವು. ಮೂರ್ತಿ ಆಗಬಾರದು ಅಂತ ಮೊದಲೇ ಎಚ್ಚರಿಸಿ. ಖಂಡಿತವಾಗಿ ಈ ರೂಪದಲ್ಲೇ ಇರಬೇಕು ಅನ್ನುವುದು ನಿನ್ನ ಆಶಯ. ಹಾಗಾಗಿ ಇದಕ್ಕೆ ಜೀವಗಳು ಕೊಡಬೇಕು ಅಂತ ಅನ್ನಿಸಿ ಅಂಬರ ಪಥ ನೋಡಿದ್ರೆ ಯಾವುದೋ ಒಂದು ಆತ್ಮ ಸಂಚರಿಸ್ತಾ ಉಂಟು. ಹೌದಲ್ಲ, ದೇಹಕ್ಕಾಗಿ ಹುಡುಕಾಡ್ತಾ ಉಂಟು. ಅದೇ ಆತ್ಮವನ್ನು ಸೆಳೆದು ಇದರೊಳಗೆ ತುಂಬಿಸಿ ಜೀವಗಳ ಈತೇನೆ ನೋಡುತ್ತೀವಿ. ಮೇಲಿಂದ ಕೆಳಗೆ ಬಿತ್ತೇನಾ? ಅದಲ್ಲ, ಕೆಳಗಿಂದ ಮೇಲೆ ಎತ್ತೇನಾ? ಒಮ್ಮೆಲೆ ಹುಟ್ಟಾಯ್ತು. ಇದಂತದು ಹೊಟ್ಟೆ ಒಳಗೆ ಚುರು 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 ಹಸಿವೆ ನಿವಾರಣೆ ಆಗ್ಬೇಕೆಂಬುದಾಗಿ ಯೋಚನೆ ಮಾಡುತ್ತಾ ಮೇಲೆ ನೋಡುವಾಗ ಓ ಮೇಲೆ ಯಾರೋ ಸುತ್ತಾಡ್ತಾ ಇದ್ದಾರೆ.
ಹೊಟ್ಟೆ ತುಂಬಿದು ಹೊಟ್ಟೆ ತುಂಬಿದ ಮೇಲೆ ಕೆಲವೆಲ್ಲ ಪ್ರಶ್ನೆ ಉದ್ಭವ ಬರ್ತಾಯಿತು. ಅದು ಹಾಗೆ ಹೊಟ್ಟೆಗೆ ಏನಿಲ್ಲ ಅಂದ್ರೆ ಎಂತದ್ದು ಹುಟ್ಟುವುದಿಲ್ಲ. ಹೊಟ್ಟೆ ತುಂಬಿದ ಪ್ರಶ್ನೆಗಳ ಸುರಿ ಮಾಡು. ಹೇಳು, ನಾನು ಉತ್ತರ ಕೊಡ್ಲಿಕ್ಕೆ ಹೇಳುವುದು. ಹೇಳು ಹೇಳು. ನಾನು ಯಾರು? ನೀನು ಯಾರು? ನಾನು ಯಾರು? ಆಮೇಲೆ ನೀವೇ? ನೀನು ಮಗ, ನಾನು ಅಪ್ಪ. ಹೇಗೆ? ನೀನು ಮಗ, ನಾನು ಅಪ್ಪ. ನಾನು ಮಗ, ನೀವು ಅಪ್ಪ. ಈ ಜಾಗ ಯಾವುದು? ಇದು ಕೈಲಾಸ. ಇದೆಂತದ್ದು? ಹೊಳೆಯುವುದಾ? ಚಂದ್ರ. ಮೇಲೆ ಎಂತದ್ದು ಕಾಣ್ತಾ ಉಂಟು? ಗಂಗೆ. ಇದೆಂತದ್ದು? ಹಣೆಗಣ್ಣು, ಕಿಚ್ಚುಗಣ್ಣು. ನನಗೆ ಎರಡು ಉಂಟು. ನಿನಗೆ ಯಾಕೆ ಗೊತ್ತಾಯ್ತು? ಅದು ಇಲ್ಲಿಂದ ನೋಡಿ ಈಗ ಮುಟ್ಟಿದೆ, ಇರ್ಲಿಲ್ಲ. ಹಾಗೆ ಮಗ. ಎಲ್ರಿಗೂ ಎರಡೇ ಕೊಟ್ಟಿರು. ನಾನೊಬ್ಬ ವಿಷಮಾಕ್ಷ. ನಾನೆಲ್ಲ ಅಪ್ಪ ಅಲ್ವಾ, ಹಾಗಾಗಿ ನನಗೆ 3 ಕಣ್ಣು. ಇದೆಂತದ್ದು? ಕಂಠ. ನೀಲಕಂಠ. ಅಲ್ಲಿ ವಿಷ ತುಂಬಿಕೊಂಡಿದೆ. ಹೌದಾ? ಇದೆಂತ ಕೈಯಲ್ಲಿ? ಇದು ತ್ರಿಶೂಲ, 3 ಮನೆಯ ಆಯುಧ. ಇದೆಂತದ್ದು? ವಸ್ತ್ರ. ಇದು ಗಜ ಚರ್ಮಾಂಬರ ಮತ್ತು ವ್ಯಾಘ್ರ ಚರ್ಮಾಂಬರ. ಕೈಲಾಸದ? ಹೌದು. ನಿನ್ನ ಪ್ರಶ್ನೆ ಮುಗಿಲಿಕ್ಕಿಲ್ಲ ಬಹುಶಃ ಅಲ್ವಾ? ನಾನು ಹೀಗೆ ಇನ್ನೂ ಮಾತನಾಡಿಸ್ತಾ ಹೋದ್ರೆ ಪ್ರಶ್ನೆಗಳ ಸುರಿವಳೆಯ ಸಾಗ್ತಾ ಇರ್ತಾರೆ. ನನಗೆ ಒಂದು ಯಾವುದು ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗಬೇಕಾ? ಈಗ ಜ್ಞಾನವನ್ನು ಕರುಣಿಸಿದೆ. ಶಂಕರ, ನೀವು ಯಾರೆಂಬುದಾಗಿ ಅರ್ಥ ಮಾಡಿದ್ದೇನೆ. ನೀವು ತಂದೆ, ನಾನು ಮಗ. ಅರ್ಥವಾಗಿದೆ ನನಗೆ. ಹಾಗಂತ ಅಲ್ಲಿರುವವರು ಇವಳ ನನ್ನ ಹೆಂಡತಿ. ಬಹಳ ಹುಡುಕ್ತಾನ ನನ್ನ ಹೆಂಡತಿ ಅಂತ ನೋಡ್ತೀನಿ ಮಗನೇ. ಈಗ ಹುಟ್ಟಿದ್ದಷ್ಟೇ ನಾನೀಗ ಈಗ ಈಗ ಒಂದು ಪುರುಷಾಕೃತಿ ಮಾಡಿ ಆಯ್ತು, ಇದು ಇನ್ನು ಹೆಣ್ಣಿನ ಆಕೃತಿ ಅದೊಂದು ಗೊಂಬೆ ಆಗ್ಬೇಕು. ನೀನು ಮಾಡ್ತಿದ್ರೆ ಒಳ್ಳೇದು. ನನಗೆ ಆಗ ಗೊತ್ತಾಗ್ಲಿಲ್ಲ, ಭಸ್ಮ ಪೂರ್ತಿ ಮುಗಿದಾಗಿ. ನೀವೊಂದೊಂದು ಕೆಲಸ ಮಾಡಿ ಹಾಕ್ತೀವಿ. ಸಮಸ್ಯೆ ನನಗೆ. ಆದ್ರೆ ಒಂದುಂಟು, ನನಗೆ ಮದುವೆ ಆಗ್ಲಿಲ್ಲಲ್ಲ. ಹಾಗೆ ಇವನಿಗೂ ಬೇಡ. ಹಾಗೆ ಅವನಿಗೂ ಸದ್ಯಕ್ಕೆ ಬೇಡ. ನಿಮಗೆ ಹೆಂಡತಿ ಪುಣ್ಯಾತ್ಮ, ನೀನು ಈಗ ಹುಟ್ಟಿದ್ದಷ್ಟೇ, ಈಗಲೇ ಹೆಂಡತಿ. ಆ ಕಾಲ ಬರಬೇಕು, ಕಾಲ ಕಾಯ್ಬೇಕು. ಹೌದಾ? ಆಯ್ತಾ? ನನ್ನ ಹೆಂಡತಿ ನಿನಗೆ ಅಮ್ಮ. ನಿನಗೆ ಅಮ್ಮ. ಅಮ್ಮ ಹೆಸರು ಪಾರ್ವತೀ ದೇವಿ. ಪಾರ್ವತಮ್ಮ. ಒಳ್ಳೆದಾಗ್ಲಿ ಮಗನೇ. ಇನ್ನೇನಾದ್ರೂ ಪ್ರಶ್ನೆ ಉಂಟಾ? ಎಂತದು ಉಂಟು. ಎಂತದು? 1 2 3 4 5 6 ಇವ 6. ಹೌದು, 6 ಮುಖ 6. ಹೌದು. ಅವನಿಗೆ ಹೆಸರು 6 ಮೊಗ. ಷಡಾನ ನನ್ನ ಮಗ. ಹೌದು. ನನಗೆ ಒಂದು ತಪ್ಪ ಇದ್ದಾರೆ. ಹೌದು. ನನಗೆ ದಾರಿ ಇರಲಿ, ನನಗೆ ಕೂಡ ಒಂದು ಹೆಚ್ಚಿಗೆ ಇರಲಿ. 7. ನಿನಗೆ 6 ಕೊಟ್ಟರೆ ಕಷ್ಟ ಉಂಟು ಮಗ. ಒಂದರಲ್ಲೇ ಇಷ್ಟು ಮಾತನಾಡ್ತಾರೆ. ಮತ್ತೆ 6 ಕೊಟ್ಟರೆ ಬೇಡ. ಹೌದೌದು. ಅದು ಅವರವರ ಯೋಗ್ಯತೆಗೆ ಅನುಗುಣವಾಗಿ. ಹೌದೌದು. ಅವ ಕುಮಾರಣ್ಣ. 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 ನಿನಗೆ ಅಣ್ಣ ಕುಮಾರ. ಹೌದು, ದೇವರಾಗ ಸ್ವಾಮಿ. ಕುಮಾರಸ್ವಾಮಿ. ಕುಮಾರಸ್ವಾಮಿ. ಏನಾದ್ರೂ ನೀವು ಕರುಣಿಸಬೇಕು. ಹೇಳೋದು ಮಾತ್ರ ಆಗ್ಬಾರ್ದು. ಬೇಡ. ಎಣ್ಣೆ ಅಂತದ್ದು ಸಂಶಯ. ಹೌದು. ನನ್ನ ಸಿಟ್ಟಿನ ಪ್ರತಿರೂಪ ವೀರಭದ್ರ ಅಂತ ಹೆಸರು. ಭದ್ರಣ್ಣ. ಭದ್ರಣ್ಣ. ಎಲ್ಲ ಬೇಡ. ಅವನಿಗೆ ಕೈ. ಭದ್ರಣ್ಣ. ಅವ ಕಾಲಭೈರವ. ಕಾಲಭೈರವ ಅಂತ ಕರೀತಾರೆ ಕೆಲವು. ಅಲ್ಲಿರುವವ ನಂದಿ, ಭೃಂಗಿ, ಭೃಕುಟಿ ಇತ್ಯಾದಿ ಇತ್ಯಾದಿ. ಇವರ ಕಾಲ ಇಷ್ಟು ಸಣ್ಣದು. ಹೌದು. ಇಷ್ಟು ದೊಡ್ಡ ಹುಟ್ಟೆ. ಹೌದು. ಅದೆಂತದ? ಅದನ್ನೀಗ ಎಳಿಬೇಡ. ಅದೆಂತದ? ಕಿವಿ ಅದು ಆನೆಯ ಸೊಂಡಿಲು. ಅವನ ಹುಟ್ಟಿನ ಕಥೆ ಹೇಳಲಿಕ್ಕೆ ಹೋದ್ರೆ ಇವತ್ತು ಮುಗಿಲಿಕ್ಕಿಲ್ಲ. ಅದು ಅವನಲ್ಲೇ ಆಮೇಲೆ ಕೇಳು. ಹೇಳಲಿಕ್ಕೆ ಹೋಗುದಿಲ್ಲ. ಅದು ದೇಹ ಬೇರೆ, ಅವನ ಮುಖ ಬೇರೆ. ಆನೆಯ ಶಿರವನ್ನು ಅವನಿಗೆ ಜೋಡಿಸಿದ್ದು. ಹೌದಾ? ಹಾಗಾಗಿ ಅವನ
ಹೆಸರು ಹಾ. ಗಜಾನನ. ಗಜಾನನ. ಹಾ. ಹಾ ಹಾ. ಅದು ಸಣ್ಣದಿರ್ತದೆ ಕಾಲುಗುಡದಲ್ಲಿ. ಅದು ಇಲ್ಲಿ ಅವರ ವಾಹನ. ನನ್ನ ವಾಹನ. ಅವರ ವಾಹನ. ಅವರಿಗೆ ವಾಹನ ಉಂಟು. ನಂದಿ ಅದು. ಅದು ನನ್ನ ವಾಹನ. ನನ್ನದೆಲ್ಲಿದ್ದು ಬೇಗ ನನ್ನ ವಾಹನದಲ್ಲಿದ್ದು. ಹೇಳಿ, ಇಷ್ಟು ಬೇಗ ನಿನಗೆ ವಾಹನ ಬೇಕಲ್ಲ? ಹುಟ್ಟಿದ ಕೂಡಲೇ ವಾಹನ ತಯಾರಾಗಬೇಕಲ್ಲ? ಅಲ್ಲ ಅವನಿಗೆ ಸ್ವಲ್ಪ ನಡಿಬೇಕು, ಏನು ವಾಹನದಲ್ಲೇ ಹೋಗುದಲ್ಲ. ಈಗ ನನಗೆ ವಾಹನ ಇಲ್ವಾ? ನಿನಗೆ ಬೇಕು ಅಂತ ಆದ್ರೆ ಕಾಲ ಬಂದಾಗ ಅನುಗ್ರಹಿಸಲ್ಪಡ್ತದೆ. ನನಗೆ ಈಗಿನ ವಾಹನ ಇರಲಿ. ಹೊಸ ಅಲ್ಲ, ನಿನಗೆ ಈಗಿನ ವಾಹನವೇ ಬೇಕು. ಯಾಕೆ? ನಿನ್ನ ಆಕೃತಿಗೆ ಈಗಿನ ಅವನಿಗೊಂದು ಸಣ್ಣ ವಾಹನವೇ ಅದೇ ಬೇಕು. ನನ್ನನ್ನು ಕರ್ಕೊಂಡು ಹೋಗಿ ಬಿಡ್ಬೇಕು. ಹಾಗಂತ ಇವನ ಆಕೃತಿಗೆ ಸಣ್ಣ ಇಲಿ ವಾಹನ ನಿನಗೆಂತದ್ದು ಅದರಿಂದ ಸಣ್ಣದಾಗಬೇಕು. ಒಂದು ಇರುವೆ ಕೊಡ್ಬೇಕಂತೆ. ಅದು ಎತ್ತಿಕೊಂಡು ಹೋಗ್ತದ ಅವನನ್ನು. ಇದು ಕೈಲಾಸಾದ ಕಾರಣ ಇಲ್ಲಿಯ ಮಹತ್ವಕ್ಕೆ. ಅವ ನನಗೆ ಅಣ್ಣನ. ನಾನು ವಿನೋದಕ್ಕಾಗಿ ಹೇಳ್ತೇನೆ. ಆಗಲಪ್ಪ. ಅಪ್ಪ ನಾನು ಅವನನ್ನು ಅಪ್ಪಿ ಇಟ್ಕೊಳ್ಳ. ಹಿಡ್ಕೋ ಅಣ್ಣ. ನಿನಗೆ ಅವನ ಹೊಟ್ಟೆ ಕಂಡ್ರೆ ಆಗುದಿಲ್ಲ. ಒಮ್ಮೆ ಅಪ್ಪಿ ಇಟ್ಕೊಂಡದ್ದು. ನಿನಗೆ ಕೈಗೆ ಅಡಗಿತ ಆಗ್ತದೆ ಅದು? ಹೊಟ್ಟೆ ತಡೆಯುವುದಿಲ್ಲ. ಇಲ್ಲ ಇದುಂಟು, ಬರೀ ಒಳ್ಳೆಯದು. ಮೂಲ ಹೇಳಬೇಕಿದ್ರೆ ನಿನ್ನ ಸೃಷ್ಟಿಗೆ ಪರೋಕ್ಷವಾಗಿ ಕಾರಣವೇ ಅವ. ಹೌದು. ಪ್ರಾಣ ತುಂಬಿದವ ಮಾತ್ರ ನಾನು. ಹಾಗಲಪ್ಪ. ಹಾಗೆ ಹಾಗಂತ ನನ್ನ ಮಗ ಮಗ ಅಂತ ಆದಿ ಅಪ್ಪ ಓ, ಇವ ನಂದಿ ಅಲ್ಲ. ಹೌದು. ಅವ ಭೃಂಗಿ. ಹೌದು. ಮೃಕುಟಿ. ಹ. ಕುಮಾರಣ್ಣ. ಹ. ಈ ಸರಿ ಗಣೇಶ. ಗಣಪಣ್ಣ. ಎಲ್ಲರಿಗೂ ಒಂದೊಂದು ಹೆಸರುಂಟು. ವೀರಭದ್ರಣ್ಣ. ನನಗೇನಿಲ್ಲಪ್ಪ. ಯಾರು ಹೇಳಿದ್ಯಾ ಏನಿಲ್ಲ ಅಂತ? ನನಗೆ ಹೆಸರಲ್ಲಿದೆ. ಇಡುವ ಇನ್ನು ಈಗ ಅವನಿಗೆ ಅಪ್ಪ ನೋಡಿದ್ರ ನನ್ನನ್ನು ಎಷ್ಟು ಅಣಕಿಸ್ತಾರೆ ಅಂತ. ಅವ ಬಂಡು ಬಂಡು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಹೇಳಿದ್ದಾವ. ಅವ ಬಂಡು ಬಂಡು ಅಂತ ಹೇಳ್ತಾನೆ. ಈಗ ನಾವು ಹೆಸರಿಡುವ ವಿಷಯಕವಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. ಹೌದು. ಅಷ್ಟು ಹೊತ್ತಿಗೆ ನಂದಿ ಬಂಡ್ ಬಂಡ್ ಅಂತ ಬಂಡು ಬಂಡು ಹೇಳ್ತಾನೆ. ಹೊಡಿಬೇಡ ಮಗನೇ. ಹೊಡಿಬೇಡ. ಪಾಪ. ಇಲ್ಲಿ ಪ್ರತಿಯೊಬ್ಬರ ಉದ್ಗಾರಕ್ಕೂ ಒಂದೊಂದು ಅರ್ಥ ಉಂಟು. ಅರ್ಥ ಉಂಟು. ಹೌದಾ? ಖಂಡಿತ. ನಿಲ್ಲು ಸ್ವಲ್ಪ. ಈಗ ಅವನ ಹೇಳಿದ ಆ ಶಬ್ದವನ್ನೇ ನಾವು ಉಚ್ಚರಿಸಿ ಅದಕ್ಕೊಂದು ರೂಪ ಕೊಟ್ರೆ ಹೆಸರು ಮಾಡಿದ್ರೆ ಹಾಗೆ ಅದ್ರಲ್ಲಿ ಹೆಸರು ಉಂಟು. ಆಗ್ತದೆ. ಹೇಗಪ್ಪ? ಈಗ ಅವ ಹೇಳಿದ್ದು ಬಂಡ್ ಬಂಡ್ ಅಂತ. ಹೌದು. ಬಂಡ್ ಬಂಡ್ ಅಂದ್ರೆ ತೀರಾ ಎಂತದಕ್ಕೂ ಅಂತ ಅರ್ಥ. ಆದರೂ ಅವನ ವಿಷಯಕ್ಕೆ ವ್ಯಾಖ್ಯಾನ ನಿನಗೆ ಅನ್ವಯಿಸುವುದು ಹಾಗೆಂದು ನಿನ್ನನ್ನು ಕಂಡಾಗ ಇಷ್ಟರವರೆಗೆ ನಿನ್ನ ಪ್ರವೃತ್ತಿಯನ್ನು ನೋಡಿದರೆ ಆಸುರಿ ಸ್ವಭಾವ ಎದ್ದು ಕಾಣ್ತಾ ಉಂಟು. ಅವನು ಹೇಳಿದ ಭಂಡ್ ಅದನ್ನು ಭಂಡ ಅಂತ ಭಂಡ. ಇವನಲ್ಲಿ ಆಸುರಿ ಪ್ರವೃತ್ತಿ ಕಾಣ್ತದೆ ಉಂಟು. ಅದಕ್ಕೆ ಆಸುರವನ್ನು ಸೇರಿಸಿದ್ರೆ ಒಟ್ಟು ಮಾಡಿದ್ರೆ ಭಂಡಾಸುರ ಅನ್ನುವುದಾಗಿ ನಿನ್ನ ನಾಮಧೇಯ. ಧನ್ಯನಾಗಿದ್ದೇನಪ್ಪ. ಅಪ್ಪ ಓ. ಹೆಸರನ್ನೇನು ಇರಿಸಿದ್ದೀರಿ. ಹೌದು. ಹಾಗಂತ ಇವರೆಲ್ಲ ಹೋಗ್ತಾ ಇದ್ದಾರಲ್ಲಪ್ಪ. ಅವರ ಕರ್ತವ್ಯ ಕೊಟ್ಟದ್ದು. ಒಬ್ಬರೊಬ್ಬರೇ ಹೋಗ್ತಾ ಇದ್ದಾರೆ. ಯಾಕೆ ಎಂಬುದಾಗಿ ನನಗೆ ಗೊತ್ತಾಗಿಲ್ಲ. ಹಾ. ಹೇಳಿಯಪ್ಪ ಯಾಕಾಗಿ ಹೋಗ್ತಾ ಅವರಿಗೆಲ್ಲ ಒಂದೊಂದು ಉದ್ಯೋಗ ಉಂಟು ಮಗನೇ. ಇವರಿಗೆಲ್ಲ ಒಂದೊಂದು ಉದ್ಯೋಗ ಉಂಟಾ? ಮತ್ತೆ ಅಪ್ಪ ಓ, ನನಗೆಲ್ಲಿದೆ ಉದ್ಯೋಗ? ನಿನಗೆ ಸದ್ಯಕ್ಕೆ ಉದ್ಯೋಗ ಅಂತದ್ದು ಇಲ್ಲ. ಹಾಗಂತ ನಿನಗೆ ಉದ್ಯೋಗ ಬೇಕು ಅಂತಿದ್ರೆ ನಿನ್ನನ್ನು ತಯಾರು ಮಾಡಿದವ ನಿನ್ನ ಅಣ್ಣ ಗಣಪಣ್ಣ. ಅವನಲ್ಲಿ ಕೇಳು. ಮಾತ್ರ ಅಲ್ಲ, ಉದ್ಯೋಗ ಮಾಡಬೇಕಿದ್ರೆ ಪ್ರಾಯ ಪ್ರಬುದ್ಧರಾಗಬೇಕು. ಆ ಪ್ರಬುದ್ಧತೆ ಬರುವಲ್ಲಿವರೆಗೆ ವಿದ್ಯಾಭ್ಯಾಸ ಆಗಬೇಕು. ವಿದ್ಯಾಭ್ಯಾಸ ಮೊದಲು ಮಾಡೋದು ಯಾರು ಗೊತ್ತುಂಟು? ಜನನಿ ತಾನೇ ಮೊದಲ ಮನೆಯೇ ಮೊದಲ ಪಾಠಶಾಲೆ. ಹಾಗಾಗಿ ನಿನಗೆ ಬೇಕಾದ ವಿದ್ಯೆಯನ್ನು ಅಮ್ಮನಲ್ಲಿ ಕಲಿತು ಆ ಬಳಿಕ ಅಮ್ಮ ಯಾರನ್ನು ಸೂಚಿಸ್ತಾರೋ ಅದರಂತೆ ಕಾರ್ಯವಹಿಸ. ಶುಭವಾಗಿ ಹೋಗಿ ಬಾ. ಅಮ್ಮ ವಿದ್ಯಾಭ್ಯಾಸ ಆಗಬೇಕು. ಅಷ್ಟು ಮಾತ್ರವಲ್ಲ, ನಿನ್ನನ್ನು ಸೃಷ್ಟಿ ಮಾಡಿದ ಯಾಕಾಗಿ?
ನನ್ನ ಮಗನಿಗಾಗಿ ನನಗೆ ಆಟಕ್ಕೆ ಜನ ಸರಿಯಾಗಿ ನೋಡು. ಅವ ಆಟಕ್ಕೆ ಹೋಗುದು ಮಗನೇ. ಈಗ ನನ್ನನ್ನು ಸೃಷ್ಟಿ ಮಾಡಿದ ನಿನ್ನನ್ನು ಸೃಷ್ಟಿ ಮಾಡಿದ ಆಟಕ್ಕಾಗಿ. ಇನ್ನು ಆಟಕ್ಕೆ ಆಟಕ್ಕೆ ಬೇಕಿರುವುದು ಬೇರೆ ಎಂತದಕ್ಕೆ ಬೇಡ, ಆಟಕ್ಕೆ. ನಾನಿದ್ರೆ ಅಲ್ಲೇ ಆಟದಲ್ಲಿ ಇರ್ಬೇಕು ಮಗನೇ. ಇನ್ನು ಇದು ಬಿಟ್ರೆ ಉಂಟ ಮತ್ತೆ ಬದುಕು. ಇದು ಆಟವೇ ನನಗೆ ಇದು ಬಿಟ್ಟರೆ ಬೇರೆ ಉದ್ಯೋಗ ಇಲ್ವಾ? ಆಟವೇ ನಿನ್ಗೆ ಆಟ ಬಿಟ್ಟು ಬೇರೆ ಯಾವ್ದು ಆಗ್ಲಿಕ್ಕಿಲ್ಲ ಮಗನೇ. ಆಟವೇ ಆದಿತ್ತು ಮಗನೇ. ಯಾರೊಟ್ಟಿಗೆ ಆಟ? ಇವನೊಟ್ಟಿಗೆ ಆಟ. ಯಾವರೊಟ್ಟಿಗೆ? ನನ್ನ ಆಟದೊಂದಿಗೆ ಪಾಠ ಉಂಟು. ಪಾಠ ಉಂಟು. ಅವನ ಜೊತೆಯಾಗಿ ಹೋಗ್ಬೇಕು. ಯಾವತ್ತು ತಿರುಗಾಟ ಮಾಡುವ ಒಬ್ಬನೇ ತಿರುಗಾಟ ಮಾಡುದು. ನಿಬ್ಬರ ಜೊತೆಯಾಗಿ ತಿರುಗಾಟ ಮಾಡಿದ್ರೆ ಆಯ್ತು. ಎಲ್ಲಿಗೆ ಹೋಗ್ಬೋದು ಜೊತೆಯಾಗಿ ಅಮ್ಮ, ನನಗೆ ಸಿಕ್ಕುದ್ರಲ್ಲೆಲ್ಲ ಪಾಲ್ಗೊಳ್ಬಾರ್ದು. ಸಿಕ್ಕುದ್ರಲ್ಲಿ ಪಾಲು ಕೇಳಬೇಡ ಮಗನೇ. ಕೊಡಿಸುವ, ಹೆಚ್ಚಾದ್ರೂ ಕೊಡಿಸುವ. ಕಡಿಮೆ ಕೇಳಿಕ್ಕಿಲ್ಲ, ಕೊಡಿಸುವ. ಆಟಕ್ಕೆ ಹೋಗಿ ಬರಬೇಕು. ಸರಿ ಅಮ್ಮ, ತಿನ್ನುವುದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲವೂ ಸಿಗ್ತದೆ. ಹೌದು. ಅವನಿಗೆ ಏನು ಬೇಕು ಅಷ್ಟನ್ನು ನಾ ನೀ ಕೊಡ್ತೀನಿ. ಕೊಡ್ತೀಯಲ್ವಾ? ಸರಿ ಅಮ್ಮ. ಇನ್ನು ನೀವಿದ್ದೀರಾ, ಅವ ಇದ್ದಾನೆ. ಹೋಗಿ ಬನ್ನಿ. ಸರಿ. ಖಂಡಾಸುರ, ನೋಡಿದ್ಯಾ ಅಮ್ಮ ನಿನ್ನನ್ನು ನನ್ನ ಜೊತೆ ಕಳುಹಿ ಕೊಟ್ಟಿದ್ದಾರೆ. ಹೌದು. ನಿನ್ನನ್ನೊಂದು ಸಿದ್ಧತೆ ಮಾಡಿ ನಾನು ಲೋಕಕ್ಕೆ ಕೊಡ್ಬೇಕು. ತಯಾರಿಸಿ ನಿನ್ನನ್ನು ಒಳ್ಳೆ ತಯಾರು ಮಾಡ್ತೇನೆ. ನೀನು ನನ್ನನ್ನು ಬಿಟ್ಟು ಹೋಗುದಿಲ್ಲ. ಹೌದಲ್ಲ? ಒಟ್ಟಿಗೆ. ಹೌದು. ನಿನಗೆ ಪರಿಚಯ ಇಲ್ಲ ಈಗ. ಯಾಕೆ ಗೊತ್ತಾ? ಯಾವತ್ತಿದ್ರು ಓದುವುದ್ರಲ್ಲಿರುವುದು ಪಾಠ ಅಲ್ಲ, ನೋಡುವುದ್ರಲ್ಲಿರುವುದು ಪಾಠ. ನೀನು ಕೆಲವೆಲ್ಲ ನೋಡ್ಲಿಕ್ಕುಂಟು ಇಲ್ಲಿ. ಹೌದು. ನೋಡ್ಬೇಕಾದ್ರೆ ನೀನು ನನ್ನೊಟ್ಟಿಗೆ ಬರ್ಬೇಕು. ಬರ್ತೇನೆ. ಬರ್ತೀಯಾ? ಬರ್ತೀಯಾ? ನೀನು ಎಂತದ್ದು ಪುಣ್ಯಾತ್ಮ, ನೀನು ಅಷ್ಟು ವೇಗವಾಗಿ ಓಡಿದ್ರೆ ನನಗೆ ಆಗ್ತದ? ನನಗೆ ಓಡ್ಲಿಕ್ಕೆ ಆಗ್ತದ? ನಾನು ಬರುವುದಿಲ್ಲ ಇನ್ನು. ನನಗೆ ನಾನು ಕೂತ್ಕೊಳ್ತೇನೆ. ನೀನು ಬೇಕಾದದನ್ನು ನೋಡ್ತಾ ಇರು. ನಾನು ನೋಡ್ತೇನೆ. ನನಗೆ ಏನು ಅರ್ಥ ಆಗಲಿಲ್ಲ. ಸಂಶಯ ಬಂದ್ರೆ ನನ್ನಲ್ಲಿ ಕೇಳು. ನಾನಿದ್ದೇನೆ. ನಾನು ಸ್ವಲ್ಪ ಮುಂದೆ ನೋಡ್ತೇನೆ. ಸರಿ. ದೂರದಲ್ಲಿ ಭಂಡಾಸುರನು ಪ್ರಮೆಯತಾಳಿ, ಭಂಡಾಸುರನು ಪ್ರಮೆಯತಾಳಿ. ವಿನಾಯಕ ಹೇಳಿದ ಹಾಗೆ ಸುತ್ತ ನೋಡುತ್ತಿರುವಂತಹ ಸಂದರ್ಭಕ್ಕೆ ಕತ್ತೆತ್ತಿ ಮೇಲೆ ನೋಡುವಾಗ ಇದೇನ ಆಶ್ಚರ್ಯ. ಗಗನ ಪಾಕದಿಂದ ಅನೇಕರು ಹೋಗ್ತಾ ಇದ್ದಾರೆ. ಯಾವ ಜಾಗವನ್ನು ಸೇರ್ತಾರೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾರೆ ಎಂಬುದಾಗಿ ನನಗೆ ಪ್ರಶ್ನೆ ತೋರಿದೆ. ಈ ಪ್ರಶ್ನೆಯನ್ನು ಯಾರಲ್ಲಿ ಕೇಳಲಿ? ಇದ್ದಾರಲ್ಲ ವಿನಾಯಕ, ಅವರಲ್ಲೇ ಕೇಳ್ತೇನೆ.
ವಿಶೇಷತೆಯನ್ನು ಕಾಣ್ತಾ ಇದೆ. ಹಾಗಾದ್ರೆ ಹೋಗುವುದು ಯಾವ ಜಾಗವನ್ನು? ಇವರಿಗೆ ಇಷ್ಟು ಸಂಪತ್ತು ಎಲ್ಲಿಂದ ಬಂತು? ಇರುವಂತ ಸ್ಥಳ ಯಾವುದು? ಹೇಳಬಾರದೆ ನನ್ನಲ್ಲಿ. ಕುತೂಹಲವೇ? ಲಾಲಿಸು ಲಾಲಿಪುದಿನ್ನ ಸಂಘ ಲಾಲಿಪುದಿನ್ನ ಸಂಘ ಜಗತ್ತಿನ